ಎಲ್ಲ ನನ್ನ ಆತ್ಮೀಯ ಚಿಕ್ಕನಾಯಕನಹಳ್ಳಿಯ ಬುಕ್ಕಾಪಟ್ಟಣದಲ್ಲಿ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪ್ರಮುಖ ಮುಖಂಡರೇ, ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ಅಭಿಮಾನಿಗಳೇ, ಬುಕ್ಕಾಪಟ್ಟಣದ ಹಲವಾರು ಗ್ರಾಮಗಳಿಂದ ಇವತ್ತು ಸಾಕಷ್ಟು ಜನ ಪಕ್ಷದ ಅಭಿಮಾನಿಗಳು, ಹಿರಿಯಕರು, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು, ಎಲ್ಲ ನಮ್ಮ ತಾಯಂದಿರುಗಳು ವಿಶೇಷವಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಚಿಕ್ಕನಾಯಕನಹಳ್ಳಿಯ ಬುಕ್ಕಾಪಟ್ಟಣದಲ್ಲಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ಏನು ಭೇಟಿಯನ್ನು ಕೊಡ್ತಾ ಇದ್ದೇನೆ. ಬೆಳಗ್ಗೆ ಬುಕ್ಕಾಪಟ್ಟಣಕ್ಕೆ ಕಾಲಿಡ್ತಾ ಇದ್ದಂಗೆ ವರುಣ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಅಬ್ಬರಿಸಿದ್ದನ್ನು ನೋಡಿದ್ದೇವೆ. ಆದರೂ ಕೂಡ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ, ಅಭಿಮಾನದಿಂದ, ವಿಶ್ವಾಸದಿಂದ ಹೆಜ್ಜೆಯನ್ನು ಹಾಕ್ತಾ ಇಲ್ಲಿಯವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಕೂತಿದ್ದೀರಿ. ಈ ಕಾರ್ಯಕ್ರಮವನ್ನು ಇವತ್ತು ಅತ್ಯಂತ ಉತ್ತಮವಾಗಿ, ಬಹಳ ಸೊಗಸಾಗಿ ಇವತ್ತು ನೆರವೇರಿಸಲಿಕ್ಕೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ಅನುಭವಿಗಳು ಹಾಗೂ ಜನತಾದಳ ಪಕ್ಷದ JDLP ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ. ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಸುರೇಶ್ ಬಾಬಣ್ಣ ಅವರು ಸಾಕಷ್ಟು ದೀರ್ಘಕಾಲ ರಾಜಕಾರಣದ ಪ್ರಸ್ತುತ ಬೆಳವಣಿಗೆಗಳು, ಜೊತೆಯಲ್ಲಿ ತಾಲೂಕಿನ ಸಂಘಟನೆಗೆ ಯಾವ ರೀತಿ ಒಂದು ಚಾಲನೆಯನ್ನು ಕೊಟ್ಟು, ಒಂದು ವೇಗವನ್ನು ಕೊಟ್ಟು ಯಾವ ರೀತಿ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯಕ್ಕೆ ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಮಾದರಿಯಾಗಿ ಸರಿಸುಮಾರು 5,500 ಇಂದ 10,000ವರೆಗೂ ಸದಸ್ಯರನ್ನ ಇವತ್ತು ಬಹಳ ಗಂಭೀರವಾಗಿ ಕಳೆದ ಬಾರಿ ನಾನು ಬಂದಿದ್ದೆ. ನಾನು ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದಾಗ ಚೌಲ್ಟ್ರಿನಲ್ಲಿ ನೀವೆಲ್ಲ ಒಂದು ಸಭೆ ಆಯೋಜನೆ ಮಾಡ್ಕೊಂಡಿದ್ರಿ. ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನೀವೇನು ಚಾಲನೆ ಕೊಟ್ರಿ, ನನಗೆ ಒಂದು ಮಾತನ್ನ ಕೊಟ್ಟಿದ್ರಿ. ಇಡೀ ರಾಜ್ಯ ಜನತಾದಳ ಪಕ್ಷದ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಸದಸ್ಯತ್ವ ನೋಂದಣಿ ಮಾಡ್ತೇವೆ ಇದನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇದನ್ನ ಪಕ್ಷ ಕಟ್ತಕ್ಕಂಥದ್ದಕ್ಕೆ ನಾವು ಸಹಕಾರವನ್ನು ನೀಡ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಈ ಭಾಗದ ಎಲ್ಲ ಪ್ರಮುಖ ಮುಖಂಡರುಗಳು ನನಗೇನು ನೀಡಿದ್ರಿ. ಅದಕ್ಕೆ ತಕ್ಕನಂತೆ ಬಾಬಣ್ಣವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸುಮಾರು 10,000 ಇವತ್ತು ಪಕ್ಷದ ಸಕ್ರಿಯ ಸದಸ್ಯತ್ವದ ಒಂದು ನೋಂದಣಿಯನ್ನ ಬಹಳ ವಿಶೇಷವಾಗಿ ನಮಗೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ಬಹಳ ಜನ ಇವತ್ತು ವೇದಿಕೆ ಮೇಲೆ ನಮಗೆ ಒಂದು ಮಾತನ್ನ ಹೇಳ್ತಾ ಇದ್ರು. ಸುರೇಶ್ ಬಾಬಣ್ಣ ಅವರು ಬಹುಶಃ 1996 ಅನ್ಕೊಳ್ತೀನಿ ಮೊದಲನೇ ಬಾರಿ ಅನಿರೀಕ್ಷಿತವಾಗಿ
ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ಉಪಚುನಾವಣೆಯಲ್ಲಿ ಮೊದಲನೇ ಬಾರಿ ಅವರು ಯಶಸ್ಸನ್ನ ಕಾಣದೆ ಹೋದರೂ ಕೂಡ ಮತ್ತೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಅಂದರೆ 1999ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮತ್ತೆ ಅವರಿಗೆ ಅವಕಾಶ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷ ಅವರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ, ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಎಲ್ಲ ತಾಲೂಕಿನ ಮತಬಾಂಧವರು, ಹಿರಿಯಕರು, ತಾಯಂದ್ರು, ಯುವಕರ ಆಶೀರ್ವಾದದಿಂದ 28ನೇ ವಯಸ್ಸಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಮೊದಲನೇ ಬಾರಿ ಶಾಸಕರಾಗ್ತಕ್ಕಂಥ ಒಂದು ಅವಕಾಶವನ್ನ ಈ ಕ್ಷೇತ್ರದ ಎಲ್ಲ ನಮ್ಮ ತಂದೆ ತಾಯಂದ್ರುಗಳು ತಾವೇನು ಕಲ್ಪಿಸ್ಕೊಟ್ಟಿದ್ದೀರಿ. ಅಂದಿನಿಂದ ಇಂದಿನವರೆಗೂ ಹಲವಾರು ಚುನಾವಣೆಗಳನ್ನ ಎದುರಿಸಿದ್ದಾರೆ. ಚುನಾವಣೆಗಳಲ್ಲಿ ಗೆದ್ದಿದ್ದಾರೆ, ಸೋತಿದ್ದಾರೆ. ಇಲ್ಲಿಯವರೆಗೂ ಬಹುಶಃ ಇದು 4ನೇ ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆದರೆ ಇತಿಹಾಸವನ್ನು ತೆಗೆದು ನೋಡಿದಾಗ ಸುರೇಶ್ ಬಾಬಣ್ಣ ಅವರು ಶಾಸಕರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಪಕ್ಷ ಅಧಿಕಾರ ಕಂಡಿಲ್ಲ. ಆದರೆ ಇವತ್ತು ನಾನು ಒಂದು ಮಾತನ್ನ ಬಹಳ ವಿಶ್ವಾಸದಿಂದ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಸುರೇಶ್ ಬಾಬಣ್ಣ ಅವರು ಕಳೆದ 2 ವರ್ಷದಿಂದ ಈ ಬಾರಿ ಶಾಸಕರಾದ ಬಳಿಕ ಬಹುಶಃ ಸೋಮವಾರ ಅವರೇನು 21 ವಾರ ಈಗಾಗಲೇ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮ 71 ಬಹುಶಃ 21 ವಾರ ಅನ್ಕೊಳ್ತೀನಿ. ಚಿಕ್ಕನಾಯಕನಹಳ್ಳಿನಲ್ಲಿ 71 ಪ್ರತಿ ಸೋಮವಾರ, ಪ್ರತಿ ವಾರಕ್ಕೆ ಒಮ್ಮೆ ಈಗಾಗಲೇ ಸಮಯ ನಿಗದಿ ಮಾಡಿ ತಾಲೂಕಿಂದ ಬರ್ತಕ್ಕಂಥ ಯಾರೇ ಜನಸಾಮಾನ್ಯರು ಎಲ್ಲ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರೆತಂದು ಅವರ ಶಾಸಕ ಸ್ಥಾನಕ್ಕೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವೇನು ಅವ್ರಿಗೆ ಗೌರವ ಕೊಟ್ಟು, ಪ್ರೀತಿ ಕೊಟ್ಟು, ವಿಶ್ವಾಸದಿಂದ ಇವತ್ತು ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಸುರೇಶ್ ಬಾಬಣ್ಣ ಅವರು ಬಹಳ ಪ್ರಾಮಾಣಿಕರಾಗಿ ಕ್ಷೇತ್ರದ ಜನತೆಯ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾ ಇರ್ತಕ್ಕಂಥದ್ದನ್ನ ನೋಡಿ ಜೊತೆಯಲ್ಲಿ ಮತ್ತೆ ಶುಕ್ರವಾರದ ದಿನ ಇತ್ತೀಚೆಗೆ ಬಹುಶಃ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಕಾರ್ಯಕ್ರಮ. ಯಾಕೆಂದ್ರೆ ನಾನು ಎಲ್ಲ ತಿಳ್ಕೊತಾ ಇರ್ತೀನಿ. ಬಾಬಣ್ಣವ್ರು ನನಗೆ ಬಹಳ ಆತ್ಮೀಯರು. ನಾನೆಲ್ಲ ವಿಷಯ ನನಗೆ ಹೇಳ್ತಾ ಇರ್ತಾರೆ. ಬಹಳ ಅನುಭವಿಗಳು. ಈ ರೀತಿಯಾದಂಥ ಕಾರ್ಯಕ್ರಮಗಳಿಂದ ಜನರ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರು ಏನು ಮಾಡ್ತಾ ಇದ್ದಾರೆ, ನಮ್ಮ ತಾಲೂಕಿನ ಮುಖಂಡರುಗಳಿಗೆ, ಕ್ಷೇತ್ರದ ಜನತೆಯ ಪರವಾಗಿ ನಾನೇ ಬಹುಶಃ ಒಂದು ಹೆಜ್ಜೆ ಮುಂದೋಗಿ ಇವತ್ತು 2028ರ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಬಾಬಣ್ಣ ಅವ್ರಿಗೆ ಕ್ಷೇತ್ರದ ಜನತೆ ಅವರ ಜನಪರವಾದಂಥ ಕಾಳಜಿ ಮತ್ತೆ ಕೆಲಸವನ್ನ ಗುರುತಿಸಿ ಮತ್ತೊಮ್ಮೆ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಜನತಾದಳ ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಆಡಳಿತಕ್ಕೆ ಬರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನರ ಧ್ವನಿಯಾಗಿ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮವನ್ನ ಕೈಗೆತ್ಕೊಂಡು ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಹಲವಾರು ಜಿಲ್ಲೆಗಳು, ಬಹುತೇಕ ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಇವತ್ತು ಪ್ರವಾಸವನ್ನ ಏನು ಕೈಗೆ ಎತ್ಕೊಂಡಿದ್ದೇವೆ. ಬಾಬಣ್ಣ ಅವ್ರನ್ನ ಈ ಭಾಗದ ಮುಖಂಡರುಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ಒಂದು ಆಸೆ, ಅಭಿಲಾಷೆಯನ್ನ ಏನು ಇಟ್ಕೊಂಡಿದ್ದೀರಿ. ಬಹುಶಃ ಆ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಅವರ ತಂದೆಯವರು ಕೂಡ ಬಹುಶಃ 1978ರಲ್ಲಿ
ಬಸವಯ್ಯನವರು ಮಂತ್ರಿಗಳಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅವರು ಬಹುಶಃ ರಾಜಕೀಯದ ಒಂದು ದೊಡ್ಡ ಇತಿಹಾಸದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ. ಅವ್ರಿಗೆ ನಾನು ಗಮನಿಸ್ದಂಗೆ ರಾಜಕಾರಣವನ್ನು ಹೊರತುಪಡಿಸಿ ಅವ್ರಿಗೆ ಬೇರೆ ಇನ್ನೇನು ಕಸಬಿಲ್ಲ. ಅವ್ರಿಗೆ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿಗೆ ಬಂದ ನಂತರ ಬಹಳ ಚಿಕ್ಕ ವಯಸ್ಸಿನಿಂದ ನಾನು ನೋಡ್ದಂಗೆ ಅವ್ರು ಯಾವ ವ್ಯವಹಾರಗಳು ಯಾವ ವಹಿವಾಟುಗಳು ಏನು ಕೂಡ ಬಾಬಣ್ಣ ಅವ್ರಿಗೆ ಬೇರೆ ಇನ್ನೇನು ಗಮನನೇ ಇಲ್ಲ. ಅವ್ರಿಗೆ 24 ತಾಸು ಇರ್ತಕ್ಕಂಥದ್ದು ಒಂದೇ, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಯ ಋಣ ಯಾವ ರೀತಿ ನಾನು ತೀರಿಸ್ಬೋದು, ಯಾವ ರೀತಿ ಭಗವಂತ ಜನತೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾನು ನಿಲ್ಬೋದು ಅಂತಕ್ಕಂಥ ಒಂದು ಛಲದಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಾಗದ ತಾಲೂಕು ಅಧ್ಯಕ್ಷರು ರಾಮಚಂದ್ರಯ್ಯನವರು ಅವರು ಕೂಡ ಮಾತನಾಡಿದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರು ಹೇಮಕ್ಕನವರು ಅವರು ಕೂಡ ವೇದಿಕೆಯಲ್ಲಿ ಕೂತಿದ್ದಾರೆ. ಮತ್ತೊಬ್ಬ ತಾಲೂಕಿನ ಯುವ ಘಟಕದ ಅಧ್ಯಕ್ಷ ಗೊಲ್ಲ ಸಮುದಾಯದ ಹುಡುಗ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ರವರು ಆತ್ಮೀಯ ಸಹೋದರ ಅವರು ಕೂಡ ಇದ್ದಾರೆ. ಮತ್ತೊಬ್ರು ಹಿರಿಯ ಮುಖಂಡರು ರಾಜ್ಕುಮಾರ್ ಅವರು ಕೂಡ ಮಾತನಾಡಿದ್ರು. ತುಂಬ ಜನ ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರು ಅಣ್ಣ, ಯಾರು ಅನ್ಯತಾ ಭಾವಿಸಬಾರ್ದು. ಮತ್ತೆ ನಮ್ಮ ರಾಜ್ಯ ಮಟ್ಟದಿಂದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರ ಅಕ್ಕ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಈಗ ತಾನೇ ವೇದಿಕೆಗೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡ್ದಿಂದನೂ ಕುಮಾರಣ್ಣ ಅವರ ಜೊತೆಯಲ್ಲೂ ಈಗ ನನ್ನಂಥ ಯುವಕನ ಜೊತೆಯಲ್ಲೂ ಕೂಡ ಅವರ ದೀರ್ಘಕಾಲದ ರಾಜಕಾರಣದ ಅನುಭವದ ಮಾತುಗಳು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ನಮ್ಮಂಥ ಯುವಕರಿಗೆ ಆದರ್ಶವಾಗಿ ಇವತ್ತು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MT ಕೃಷ್ಣಪ್ಪನವರು ಕೂಡ ಆಗಮಿಸಿದ್ದಾರೆ ಈಗ ತಾನೇ. ಮತ್ತೊಬ್ಬರು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅತ್ಯಂತ ಆತ್ಮೀಯರು, ಬಲಗೈ ಬಂಟರು ಅಂತಕ್ಕಂಥದ್ದನ್ನೇ ಹೇಳಬೇಕಾಗ್ತದೆ. ನನ್ನ ವಯಸ್ಸಿಗೂ ಮೀರಿ ಅವರ ಜೊತೆ ಬಹುಶಃ 40 ವರ್ಷಕ್ಕೂ ಹೆಚ್ಚು ದೀರ್ಘಕಾಲದ ಒಂದು ಸಂಬಂಧ, ಒಂದು ಸಂಪರ್ಕ ಹೊಂದಿರತಕ್ಕಂಥ ಪಕ್ಷದ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣವರು ಕೂಡ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ತಾನೇ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಮತ್ತೊಬ್ಬರು ಬುಕ್ಕಾಪಟ್ನ ಹೋಬಳಿಯ ಮನೆ ಮಗ SR ಗೌಡ್ರು ಬಹಳ ಸೊಗಸಾಗಿ ಅವರು ಕೂಡ ಮಾತನಾಡಿದ್ದಾರೆ. ಮತ್ತೊಬ್ಬರು ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆನ ಮಾಡಿರ್ತಕ್ಕಂಥ ಉಗ್ರೇಶ್ ಅಣ್ಣವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಬೆಳಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಯಿತು. ಮಳೆ ಆ ಮಟ್ಟಕ್ಕಾಗದೆ ಹೋಗಿದ್ರೆ ಸಭೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರ್ತಾ ಇತ್ತು. ಆದರೆ ಇಲ್ಲಿ ಹಿರಿಯಕರು 4 ಜನ ಮಾತಾಡ್ಬೇಕಾದ್ರೆ ಸ್ಮರಿಸ್ಕೊಂಡು ಹೇಳ್ತಾ ಇದ್ರು, ದೊಡ್ಡವರು ದೇವೇಗೌಡರು ಸಾಹೇಬರು ಬುಕ್ಕಾಪಟ್ಟಣಕ್ಕೆ ಬಂದಾಗ ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಮಳೆ ಬಂದಿದೆ, ಇದು ಒಂದು ರೀತಿ ಶುಭ ಸೂಚನೆಯಾಗಿ ನಾವು ಇದನ್ನ ಸ್ವೀಕಾರ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲ ಏನು ನೆನೆಸ್ಕೊಳ್ತಾ ಇದ್ರಿ. ಜೊತೆಯಲ್ಲಿ ಕುಮಾರಣ್ಣ ಅವ್ರ ಪಂಚರತ್ನಕ್ಕೆ ಬಂದಾಗಲೂ ಕೂಡ ಮಳೆ ಬಂತು ಅಂದ್ರೆ ರೈತರ ಮಕ್ಕಳು ಯಾವಾಗ ಬಂದರೂ ಕೂಡ ಮಳೆ ಬರ್ತಕ್ಕಂಥದ್ದು ಬಹುಶಃ ಭಗವಂತನ ಒಂದು ನಿರ್ಣಯ, ಭಗವಂತನ ಒಂದು ತೀರ್ಮಾನ ಆಗಿತ್ತೇನೋ ಅಂತಕ್ಕಂಥದ್ದನ್ನ ನಾವು ಭಾವಿಸ್ತೇವಣ. ಇವತ್ತು ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಪಕ್ಷವನ್ನ ಹಲವಾರು ದಶಕಗಳಿಂದ ಕಟ್ಟಿ ಬೆಳೆಸಿ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ದಿರ
ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಹೆಗಲಿಗೆ ಹೆಗಲು ಕಟ್ಕೊಂಡು ಇವತ್ತು ನಿರಂತರವಾಗಿ ಈ ಪಕ್ಷವನ್ನ ಕಟ್ಟಬೆಳೆಸಿರ್ತಕ್ಕಂಥವರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟದ ಸಾಕಷ್ಟು ಜನ ಹಿರೀಕರು ಇವತ್ತು ಇಲ್ಲಿದ್ದೀರಿ, ಊರುಗಳಲ್ಲೂ ಇದ್ದಾರೆ. ನಿಮ್ಮಂಥ ಹಿರೀಕರ ಒಂದು ಆಶೀರ್ವಾದ, ತಮ್ಮಗಳ ಒಂದು ಸಂಪರ್ಕ, ಸಂಬಂಧ, ಬಾಂಧವ್ಯವನ್ನು ಬಯಸಿ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಇವತ್ತು ವಿಶೇಷವಾಗಿ ನಾನು ತುಮಕೂರು ಜಿಲ್ಲೆಯಿಂದನೇ ಯಾಕೆ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ ಅಂತಕ್ಕಂಥದ್ದಾದ್ರೆ, ತುಮಕೂರು ಜಿಲ್ಲೆ ಸದಾಕಾಲ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ನೀವು ಜೊತೆಗೂಡಿ ಯಾವುದೇ ಚುನಾವಣೆ ಸಂದರ್ಭದಲ್ಲೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದೀರಿ, ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀರಿ, ನಮಗೆ ಬೆಂಬಲವಾಗಿ ನಿಂತಿದ್ದೀರಿ. ನನಗೆ ನಿನ್ನೆ ಮಾಧ್ಯಮದ ಸ್ನೇಹಿತರು ಸಿದ್ಧಗಂಗಾ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಜನತಾದಳ ಪಕ್ಷ ಮುಗಿದೇ ಹೋಯ್ತು, ಜನತಾದಳ ಪಕ್ಷ ಇನ್ನೇನು ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಗದ್ಗೆಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ದೊಡ್ಡ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದ ನಂತರ ಮಾಧ್ಯಮದ ಮಿತ್ರರಿಗೆ ಮಾತನಾಡ್ತಾ ನಾನು ಒಂದು ಮಾತನ್ನ ಹೇಳಿದೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಶಾಸಕರನ್ನ ಈ ಜಿಲ್ಲೆಯಲ್ಲಿ ನಾವು ಹೊಂದಿದ್ದೀವಿ, ಎಷ್ಟು ಜನ ಕಮ್ಮಿ ಅಂತರದಿಂದ ಸೋತಿದ್ದಾರೆ ಅಂತಕ್ಕಂಥದ್ದನ್ನ ಹೊರತುಪಡಿಸಿ ಜಿಲ್ಲೆಯ ಜನತೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಒಂದು ಹೆಜ್ಜೆ ಮುಂದೋಗಿ ಇವತ್ತು ಅತಿ ಹೆಚ್ಚು ಆಶೀರ್ವಾದವನ್ನು ಮಾಡಿದ್ದೀರಿ. 34% ವೋಟ್ ಶೇರನ್ನು ಕೊಡುವ ಮೂಲಕ ಜನತಾದಳ ಪಕ್ಷದ ಮತದಾರ ಬಂಧುಗಳು ನಮಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದೆ. ಹಾಗಾಗಿ ನಾನು ತುಮಕೂರು ಜಿಲ್ಲೆ ವಿಶೇಷವಾಗಿ ನಿನ್ನೆ ದಿನ ಗುಬ್ಬಿ ತಾಲೂಕಿಗೆ ಹೋಗಿದ್ದೆ, ಕುಣಿಗಲ್ಗೆ ಹೋಗಿದ್ದೆ, ಇವತ್ತು ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದೇನೆ. ಮತ್ತೆ ಇಲ್ಲಿಂದ ಪಾವಗಡ ತಿಮ್ಮರಾಯಪ್ಪಣ್ಣ ಫೋನ್ ಮಾಡಿದ್ರು, ಅಲ್ಲಿಗೂ ಕೂಡ ತೆರಳುತ್ತಾ ಇದ್ದೇನೆ. ಈ ರೀತಿ ನಿರಂತರವಾಗಿ 58 ದಿನಗಳ ಕಾಲ ಈ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಮುಂಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಳ ದೂರ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡಿಬೇಕಾಗಿದೆ. ಮತ್ತೆ ಸರ್ಕಾರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯನ್ನ ಇಲ್ಲಿಯವರೆಗೂ ಯಾವ ರೀತಿ ಮಾಡಿಲ್ಲ, ಆ ರೀತಿ ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಬೇಕಾಗಿದೆ. ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಒಂದು ರೀತಿ ರಾಜಕಾರಣದಲ್ಲಿ ಒಂದು ತಳಿ ಇದ್ದಂಗೆ, ಒಂದು ಬೇರಿದ್ದಂಗೆ. ಅಲ್ಲಿಂದ ಯಾವುದೇ ಪಕ್ಷದ ಒಂದು ರಾಜಕಾರಣ ಪುಟದೇಳಬೇಕು, ಒಂದು ರಾಜಕೀಯ ಪಕ್ಷ, ಒಬ್ಬ ರಾಜಕೀಯ ನಾಯಕ ಮೇಲೆ ಎದ್ದೇಳಬೇಕು ಅಂತಕ್ಕಂಥದ್ದಾದ್ರೆ ಗ್ರಾಮ ಪಂಚಾಯತಿನಲ್ಲಿ ಗೆಲ್ತಕ್ಕಂಥ ಸದಸ್ಯರು, ನಿಮಗೆ ಇರ್ತಕ್ಕಂಥ ಶಕ್ತಿ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥವರೆಗೂ ಕೂಡ ನಿಮಗೆ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಾನು ನಂಬ್ಕೊಂಡಿದ್ದೇನೆ. ಬಹುತೇಕ ಇವತ್ತು ZPTP ಚುನಾವಣೆಗಳಿಗೆ ತಾವೆಲ್ಲ ಏನು ಎದುರು ನೋಡ್ತಾ ಇದ್ದೀರಿ, ಆ ಚುನಾವಣೆಗಳಲ್ಲಿ ನಿಲ್ತಕ್ಕಂಥದ್ದಕ್ಕೆ ಸಾಕಷ್ಟು ಜನ ಆಕಾಂಕ್ಷಿತರು ಕೂಡ ಇವತ್ತು ಇದ್ದೀರಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಂತಿಮವಾಗಿ ಕ್ಯಾಟಗರಿ ಅನೌನ್ಸ್ ಆಗಬೇಕು. ಚುನಾವಣೆ 6 ತಿಂಗಳಲ್ಲಾಗುತ್ತೋ, 8 ತಿಂಗಳಲ್ಲಾಗುತ್ತೋ, 1 ವರ್ಷದಲ್ಲಾಗುತ್ತೋ, ಪಕ್ಷ ಎಲ್ಲದಕ್ಕೂ ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಈ ರಾಜ್ಯ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಪಕ್ಷದ ಮುಖಂಡರು, ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆಯನ್ನು ನಡೆಸಬೇಕು, ನಿಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು, ಜೊತೆಯಲ್ಲಿ ನಿಮ್ಮ ಹೃದಯದಲ್ಲಿ ಒಂದು ವಿಶ್ವಾಸವನ್ನು, ಒಂದು ಸ್ಥಾನವನ್ನು ಯಾವ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಕುಮಾರಣ್ಣ ಅವರಿಗೆ ನಿರಂತರವಾಗಿ ಅವರ ರಾಜಕಾರಣದ ಬದುಕಿನಲ್ಲಿ ಶಾಶ್ವತವಾಗಿ ಒಂದು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ನಾನು ಇನ್ನೇನು ಅಪೇಕ್ಷೆ ಪಡ್ತಕ್ಕಂಥವನಲ್ಲ. ನಾನು ಇವತ್ತು ಸನ್ಮಾನ್ಯ ಬಾಬಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 3 ಬಾರಿ
ಚುನಾವಣೆಯಲ್ಲಿ ಪೆಟ್ಟು ತಿಂದಿರಬಹುದು. ಆದರೆ ನಾನು ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ನನ್ನ ಜೀವನದ ಸ್ಫೂರ್ತಿ, ನನ್ನ ಜೀವನದ ಆದರ್ಶ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ಮಾರ್ಗದರ್ಶನದ ಅಡಿ ಯಾವ ರೀತಿ ಅವರು ಜೀವನ ಪರ್ಯಂತ ಕಳೆದ 64 ವರ್ಷ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಇವತ್ತಿಗೂ ಕೂಡ 93 ವಯಸ್ಸಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ನಾಡಿನ ನೆಲ ಜಲ ಭಾಷೆಯ ವಿಚಾರವಾಗಿ ಸಂಸತ್ನಲ್ಲಿ ನಿಂತು ನಿಮ್ಮ ಪರವಾಗಿ ಮಾತನಾಡ್ತಕ್ಕಂಥದ್ದನ್ನ ಹಲವಾರು ಸಂದರ್ಭದಲ್ಲಿ ನಾವು ಮಾಧ್ಯಮಗಳೆಲ್ಲ ನೋಡ್ತಾ ಇರ್ತೇವೆ. ನನ್ನ ಜೀವನದ ಆದರ್ಶ ಈಶ್ವರನ ವರಪುತ್ರ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಮಾರ್ಗದರ್ಶನದ ಅಡಿ, ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದ ಅಡಿ ಈ ಪಕ್ಷವನ್ನ ಬೇರು ಮಟ್ಟದಿಂದ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರ ಸಹಕಾರದಿಂದ ಮತ್ತೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅಂತಕ್ಕಂಥ ಛಲದಿಂದ ಇವತ್ತು ನಾನೇನು ಹೊರಟಿದ್ದೇನೆ. ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಸಹಕಾರವೂ ಸಿಗುತ್ತೆ ಒಂದು ದಿನ ಅಂತಕ್ಕಂಥದ್ದನ್ನ ನಾನು ನಂಬಿದ್ದೇನೆ. ಆದರೆ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿಗಳು ರಾಜ್ಯದ ಜನತೆಯ ಸಮಸ್ಯೆಗಳನ್ನ ಅರ್ಥೈಸ್ಕೊಂಡು ಅದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಹಿಡಿಬಹುದು ಅಂತಕ್ಕಂಥ ಒಂದು ಅನುಭವವನ್ನ ಇವತ್ತು ನಾನು ಪಡಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಜನತಾದಳ ಪಕ್ಷ, ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು ಇದೇನು ವಿಶೇಷ ಏನಿಲ್ಲ, ಹೊಸತನ ಏನಿಲ್ಲ. ಸದಾಕಾಲ ಜನತಾದಳ ಪಕ್ಷ ಜನರೊಂದಿಗೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಜನರೊಂದಿಗೆ ಇಡೀ ರಾಜ್ಯಾದ್ಯಂತ ಜನರ ಸಮಸ್ಯೆಗಳನ್ನ ಅರ್ಥೈಸ್ಕೊಳ್ಳೋಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಹೆಜ್ಜೆಯನ್ನ ಇಟ್ಟಿದ್ದೇನೆ. ಈಗಾಗಲೇ ತಾವೆಲ್ಲರೂ ಈ ಕಾಂಗ್ರೆಸ್ನ ಪಕ್ಷದ ಆಡಳಿತ ವೈಖರಿಯನ್ನ ನೋಡಿದ್ದೀರಿ. ಬಹುಶಃ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಪಕ್ಷ ಇವತ್ತು ಮನಸ್ಸು ಮಾಡಿದ್ರೆ ಯಾವ ಕಾರ್ಯಕ್ರಮ ಬೇಕಾದರೂ ಕೊಡಬಹುದಾಗಿತ್ತು. ಆದರೆ ಇಲ್ಲಿಯವರೆಗೂ ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸತಕ್ಕಂಥದ್ದು ಒಂದು ಬಿಟ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತಕ್ಕಂಥದ್ದು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರೇ ಹೇಳಿದ್ರು, ಅವರೇ ಬಿಡುಗಡೆ ಮಾಡಿದ್ರು. ಪ್ರತಿ ತಿಂಗಳು ನಾಡಿನ ಹೆಣ್ಣುಮಕ್ಕಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ರೂಪಾಯಿ ಹಣಕಾಸನ್ನ ಕೊಡ್ತೇವೆ, ಯುವ ನಿಧಿಗೆ 3,000 ರೂಪಾಯಿ ಹಣಕಾಸನ್ನ ಕೊಡ್ತೇವೆ ನಮ್ಮ ಯುವಕರಿಗೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಹಲವಾರು ಭರವಸೆಗಳನ್ನ ಕೊಟ್ಟರು. ಆದರೆ ಆ ಭರವಸೆಗಳನ್ನ ಈಡೇರಿಸ್ತಕ್ಕಂಥದಕ್ಕೆ ಅವರಿಗೆ ಮನಸ್ಸಿಲ್ಲ. ಯಾವ SCP TSP ಹಣ, ವಾಲ್ಮೀಕಿ ನಿಗಮಕ್ಕೆ ಸೇರಿರ್ತಕ್ಕಂಥ ಹಣ, ಇವೆಲ್ಲವೂ ಕೂಡ ಇವತ್ತು ಯಾವ ರೀತಿ ದುರ್ಬಳಕೆ ಆಗಿದೆ, ಯಾವ ರೀತಿ ಸ್ವೇಚ್ಛಾಚಾರವಾಗಿ ನಮ್ಮ ರಾಜ್ಯದ ಹಣ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸ್ತಕ್ಕಂಥದಕ್ಕೆ ಬಳಕೆ ಮಾಡಿ ಸಿಕ್ಕಾಕೊಂಡು ಮಂತ್ರಿಗಳು ಜೈಲ್ಗೆ ಹೋಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗೋಗಿದೆ. ಇವೆಲ್ಲವನ್ನ ನೋಡಿದಾಗ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡ್ಬೋದಣ್ಣ. ಇವತ್ತು ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಹಾಗಾಗಿ ಪಕ್ಷದ ಚಟುವಟಿಕೆ ಬಗ್ಗೆನೇ ಜಾಸ್ತಿ ಮಾತನಾಡ್ತಾ ಇದ್ದೇನೆ ಹೊರತುಪಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾರ್ವಜನಿಕ ಸಮಾವೇಶಗಳಲ್ಲಿ ಇನ್ನೂ ಹೆಚ್ಚು ಕಾಂಗ್ರೆಸ್ನ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತದ ಬಗ್ಗೆ ವಿಸ್ತಾರವಾಗಿ ಮಾತನಾಡ್ತೇವೆ. ಕುಮಾರಣ್ಣವರು ಕೂಡ ಬರ್ತಾರೆ, ಆ ಸಮಯ ನಿಗದಿ ಆಗ್ತದೆ. ಆದರೆ ಒಂದು, ಇವತ್ತು ಕುಮಾರಣ್ಣವ್ರನ್ನ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. 20 ತಿಂಗಳು 14 ತಿಂಗಳು ನಾನು ನೋಡ್ತಾ ಇದ್ದೆ. ಇವತ್ತು ಯಾವುದೋ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿದ್ರು, ನಾವೆಲ್ಲ ಹೇಳ್ತಾ ಇರ್ತೀವಿ 14 ತಿಂಗಳಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಅಂತ. ರೈತರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ
ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿಯನ್ನ 15ರಿಂದ 20 ಬಾರಿ ರೈತರಿಗೆ ಕರೆಸ್ಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಮಸ್ಯೆ ಆದಾಗ ಕೂರಿಸಿ ಅದನ್ನ ಸಮಾಲೋಚನೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ? ಈ ಸರ್ಕಾರ ಬಂದಾಗಿಂದ TC ಕನೆಕ್ಷನ್ಗಳ ಬೆಲೆ ಎಲ್ಲಿಗೇರಿದೆ? ಎಷ್ಟಿತ್ತು TC ಕನೆಕ್ಷನ್? ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ 25,000 ಇತ್ತು ಒಂದು TC ಕನೆಕ್ಷನ್ಗೆ. ಇವತ್ತು 2.5 ಲಕ್ಷದಿಂದ 3 ಲಕ್ಷಕ್ಕೆ ಒಂದು TC ಕನೆಕ್ಷನ್ನ ಬೆಲೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ನಿಜಕ್ಕೂ ರೈತರ ಪರವಾಗಿ ಯಾವ ಒಂದು ಕಾಳಜಿ ಇದೆಯಾ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ನಮ್ಮ ನಾಡಿನಲ್ಲಿ ರೈತರು ಸಮೃದ್ಧವಾಗಿ ಜೀವನ ಮಾಡಬೇಕು, ಯುವಕರು ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಅಂತಕ್ಕಂಥದ್ದಾದ್ರೆ ಪಂಚರತ್ನ ಯೋಜನೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಆಸ್ಪತ್ರೆಗಳು, ಶಾಲೆಗಳು, ಇವತ್ತು ನಾವೇನು ನೋಡ್ತೇವೆ ಹೈಟೆಕ್ ಸ್ಕೂಲ್ಗಳು, ಹೈಟೆಕ್ ಆಸ್ಪತ್ರೆಗಳು, ಬಡವರು ಹೋಗ್ಲಿಕ್ಕೆ ಆಗ್ತದ? ಖಾಸಗಿ ಶಾಲೆಗಳಿಗೆ, ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಅದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ? ಅದೇ ಸವಲತ್ತುಗಳು ನಿಮ್ಮ ಪಂಚಾಯಿತಿಗಳಲ್ಲಿ ಇವತ್ತು ಅದನ್ನ ನಿಮ್ಮ ಮನೆ ಬಾಗಿಲಿಗೆ ತಗೊಂಡು ಬರಬೇಕು ಕಾರ್ಯಕ್ರಮಗಳು ಅಂತಕ್ಕಂಥದನ್ನ ಬೆಟ್ಟದಷ್ಟು ಕನಸನ್ನ ಒತ್ತಿದ್ರು ಕುಮಾರಣ್ಣ ಅವರು. ಆದರೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇರ್ತಾರೆ, ಕುಮಾರಣ್ಣ ಅವರು ಬಂದ್ರೆ ಜನಸಾಗರ ಹರಿದು ಬರುತ್ತೆ. ಪಂಚರತ್ನ ಕಾರ್ಯಕ್ರಮದಲ್ಲಿ ರಾತ್ರಿ 2 ಗಂಟೆ ಆದರೂ ಕೂಡ ಹಲವಾರು ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳುಗಳು ಕುಮಾರಣ್ಣ ಅವರು ಏನು ಹೇಳ್ತಾರೆ, ಕುಮಾರಣ್ಣ ಅವರ ಆಲೋಚನೆಗಳೇನು, ಕುಮಾರಣ್ಣ ಅವ್ರ ಕಲ್ಪನೆಗಳೇನು ಅಂತಕ್ಕಂಥದನ್ನ ಕೇಳೋದಕ್ಕೆ ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಇವತ್ತು ದುಡ್ಡು ಕೊಟ್ಟು ಕರ್ಕ ಬಂದ್ರೆ ಜನ 500 ರೂಪಾಯಿಗೆ ಅರ್ಧ ಗಂಟೆ, 1000 ರೂಪಾಯಿಗೆ 1 ಗಂಟೆ. ಪ್ರೀತಿ ವಿಶ್ವಾಸದಿಂದ ಬಂದ್ರೆ ಮಾತ್ರ ಜನ ಉಳ್ಕೊಳ್ತಕ್ಕಂಥದ್ದು. ಆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿರ್ತಕ್ಕಂಥ ನಾಯಕ ಈ ರಾಜ್ಯದಲ್ಲಿ ಯಾರು ಇದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಆದರೆ ಅವ್ರು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಈ ರಾಜ್ಯಕ್ಕೆ ಕೊಡಬೇಕಾಗಿದೆ. ಅದನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರು ದಯಮಾಡಿ ಈ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನ ಇವತ್ತು ಕಾಪಾಡ್ತಕ್ಕಂಥ ಒಂದು ಹೊಣೆಗಾರಿಕೆ ಮತ್ತೆ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ. ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಜನರ ಹಿತವನ್ನ ಕಾಯ್ತಕ್ಕಂಥದ್ದಕ್ಕೆ, ಜನರಿಗೋಸ್ಕರ ಇವತ್ತು ಜನತಾದಳ ಪಕ್ಷ, ರೈತರ ಪಕ್ಷ, ಬಡವರ ಪಕ್ಷ, ದೀನದಲಿತರ ಪಕ್ಷ, ತುಳಿತ ವರ್ಗಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನ್ಯಾಯವನ್ನು ಸಿಗಿಸ್ಬೇಕು ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಶಪಥವನ್ನ ಇವತ್ತು ನಾವು ನೀವೆಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತೆ ನಮ್ಮ ಬುಕ್ಕಾಪಟ್ಟಣದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಊರಿನ ಜನತೆಗೆ ನಾನು ಮನವಿಯನ್ನ ಮಾಡ್ತೇನೆ. ಅಂತಿಮವಾಗಿ ಇವತ್ತು ಬಂದಿರತಕ್ಕಂಥ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸದಸ್ಯತ್ವವನ್ನು ನೋಂದಾಯಿಸಲು ಆಧುನಿಕತೆಯನ್ನ ಇವತ್ತು ಒಂದು ತಂತ್ರಜ್ಞಾನ ಅಂದ್ರೆ ಒಂದು ಹೊಸ ದೂರವಾಣಿ ಮೂಲಕ, ಒಂದು ದೂರವಾಣಿಯ ನಂಬರ್ ಇವತ್ತು ಇಲ್ಲಿದೆ. ದಯಮಾಡಿ ತಾವೆಲ್ಲರೂ ಇದಕ್ಕೆ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸದಸ್ಯರಾಗಿ ಸಕ್ರಿಯ ಸದಸ್ಯತ್ವವನ್ನು ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪಕ್ಷಕ್ಕೆ ಒಂದು ಸಹಕಾರ ಮತ್ತು ಆಶೀರ್ವಾದವನ್ನು ನೀಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ನಾನೇನು ಬಾಬಣ್ಣ ಅವ್ರಿಗೆ ಹೇಳಬೇಕಾಗಿಲ್ಲ, ಈಗಾಗಲೇ ಮೆಂಬರ್ಶಿಪ್ ಡ್ರೈವ್ ಸಂಪೂರ್ಣವಾಗಿ ಯಶಸ್ವಿಯಾಗಿ ಈಗಾಗಲೇ ಅವರು ಮಾಡಿಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದು ಮಿಸ್ಡ್ ಕಾಲ್ ಕ್ಯಾಂಪೇನ್ ನಾವೇನು ಮಾಡ್ಕೊಂಡಿದ್ದೇವೆ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಣ್ಣ. ಮತ್ತೆ ಪಾವಗಡಕ್ಕೆ ಹೋಗಬೇಕಾಗಿದೆ, ಇನ್ನು ಹೆಚ್ಚು ಸಮಯ ನಾನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಊಟದ ಸಮಯ
2:20 ಮತ್ತೆ ಇನ್ನೆರಡು ಕಡೆ ಮುಖಂಡರುಗಳ ಮನೆಗೂ ಕೂಡ ಭೇಟಿ ಕೊಡ್ತಕ್ಕಂಥದ್ದು ಇದೆಯಣ್ಣ. ಭೇಟಿ ಕೊಟ್ಟು ಮತ್ತೆ ಪಾವಗಡಕ್ಕೆ ಹೋಗ್ಲಿಕ್ಕಿದೆ. ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮತ್ತೆ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಇನ್ನು ಹೆಚ್ಚಿಗೆ ಮಾತುಬೇಡ. ಬುಕ್ಕಾಪಟ್ಟಣ ಹೋಬಳಿಯ ಎಲ್ಲ ನನ್ನ ಗ್ರಾಮಸ್ಥ ತಂದೆ ತಾಯಂದ್ರೆ, ಈ ಭಾಗದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಮತ್ತೆ ಸುರೇಶ್ ಬಾಬಣ್ಣ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಕೊನೆಯದಾಗಿ ನೀವು ಮಿಸ್ಡ್ ಕಾಲ್ ಕೊಡಬೇಕಾಗಿರ್ತಕ್ಕಂಥ ಒಂದು ನಂಬರನ್ನು ಪ್ರಸ್ತಾವನೆಯನ್ನು ಮಾಡ್ತಾನೆ. ದಯಮಾಡಿ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ತಾವೆಲ್ಲರೂ ಇದನ್ನು ಸೇವ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಒಂದು ಮಿಸ್ಡ್ ಕಾಲ್ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ದೂರವಾಣಿ ಸಂಖ್ಯೆ 9964002028. ಇದು ಈ ನಂಬರ್ಗೆ ತಾವು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷಕ್ಕೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ, ಬಹುಶಃ ಕೃಷ್ಣಪ್ಪಣ್ಣ ಅವರು ಏನಾದ್ರು ಒಂದೆರಡು ಮಾತಾಡ್ತಾರ ಅಂತ. ಧನ್ಯವಾದ ಅಣ್ಣ, ಧನ್ಯವಾದ.